ಯಾರದು ಯಾರದು ಹೊಚ್ಕೊಂಡು ಬಿಚ್ಕೊಂಡು ಹೋಗ್ತಿರೋದು? ಕಾಪಾಡಿ ಕಾಪಾಡಿ! ಕಾಪಾಡಿ ಕಾಪಾಡಿ ಕಾಪಾಡಿ! ಕಾಪಾಡಿ! ಯಾರಾದ್ರೂ ರಕ್ಷಿಸಿ! ರಕ್ಷಿಸಿ! ಕಾಪಾಡಿ! ಪಾಂಡವರ ರಾಜ್ಯಕ್ಕೆ ಬಂದು ಹಸುಗಳನ್ನ ಕದ್ದು ಓಡಿಸ್ಕೊಂಡು ಹೋಗೋದಕ್ಕೆ ನಿಮ್ಗೆ ಎಷ್ಟು ಧೈರ್ಯ? ಯಾರೋ ನೀವು? ಹಸ್ತಿನಾಪುರದವರು. ದುರ್ಯೋಧನ ಸಕುನಿ ಮಾತು ಕೇಳಿ ಈ ಕೆಲಸ ಮಾಡುದು. ದಯವಿಟ್ಟು ನಮ್ಮ ಪ್ರಾಣ ಉಳಿಸಿ. ಅವ್ರ ಕಡೆಯವರೋ ನೀವು? ಇನ್ನೊಂದು ಸಲ ಇಂದ್ರಪ್ರಸ್ಥಕ್ಕೆ ಬಂದು ಇಂಥ ಕೆಲಸ ಮಾಡಿದ್ರೆ ನಿಮ್ಮ ಹೆಣಗಳ ಜೊತೆ ಅವರ ಹೆಣಗಳು ಉರು ಹೋಗುತ್ತೆ ಅಂತ ಹೇಳಿ ತೊಲಗಿ. ಯಾರದು? ಪಾರ್ಥ. ಪ್ರಜಾಸೇವೆ ಎಂದರೆ ಎಷ್ಟೊಂದು ಶ್ರದ್ಧೆ. ಸ್ವತಃ ನೀವುಗಳೇ ಬಂದು ಕಾಪಾಡ್ತೀರಿ. ಇನ್ಮೇಲೆ ಇಂಥ ತೊಂದರೆಗಳು ಬರದಾಗ ನೋಡ್ಕೊಳ್ಳೋದಕ್ಕೆ ನಕಲು ಸಹದೇವರಿಗೆ ಹೇಳಿ ಏರ್ಪಾಡು ಮಾಡಿಸ್ತೀನಿ. ನನಗಿನ್ನ ಅಪ್ಪಣೆ ಆದ್ರೆ ಶ್ರೇಯೋಸ್. ಪಾಂಡವರ ರಾಜ್ಯದಲ್ಲಿರೋ ನಾವೇ ಧನ್ಯರು, ನಾವೇ ಧನ್ಯರು. ದಯಮಾಡಿಸ್ಬೇಕು ಪರಮಾತ್ಮ. ದ್ರೌಪದಿ, ಕುಶಲವೇ? ನಿನ್ನ ಅನುಗ್ರಹ ಪರಮಾತ್ಮ. ಜಯ ಜಯ ಯದುಕುಲಂ ಮುದಿಚಂದ್ರ, ಜಯ ಜಯ ಗೋವರ್ಧನೋದ್ಧಾರ ದಯಾ ಸಾಂದ್ರ, ಜಯ ಜಯ ಗೋಪಾಲಾಶ್ರತ ಜನಪಾಲ ಮುರಳೀ ಲೋಲ. ಜಯ ಜಯ ಇದೇನು ಧರ್ಮರಾಯ, ಆಶ್ಚರ್ಯವಾಗಿದೆ. ನನ್ನ ಸ್ವಾಗತಕ್ಕೆ ಎಲ್ಲರಿಗಿಂತಲೂ ಮುಂಚೆ ಬರುತ್ತಿದ್ದ ಅರ್ಜುನ ಎಲ್ಲಿ? ಅರ್ಜುನ, ಇದೇನು ರಾಜೋಚಿತವಾದ ಉಡುಪುಗಳನ್ನು ಬಿಟ್ಟು ಹೀಗೆ ಬಂದಿದ್ಯಾ ನನ್ನ ಸ್ವಾಗತಕ್ಕೆ? ಅಪ್ಪಣೆ ಪಡೆದು ತೀರ್ಥಯಾತ್ರೆಗೆ ಹೋಗೋದಕ್ಕೆ. ತೀರ್ಥಯಾತ್ರೆ? ಇದೇನು ಅರ್ಜುನ, ಮುದುಕನಾದ ಮೇಲೆ ಮಾಡಬೇಕಾದ ತೀರ್ಥಯಾತ್ರೆನ ಈ ತುಂಬು ಯೌವನದಲ್ಲಿ ಯಾಕಯ್ಯ? ಅಪರಾಧದ ಪ್ರಾಯಶ್ಚಿತ್ತಕ್ಕೆ ಪರಮಾತ್ಮ. ಅಪರಾಧ ನಿನ್ನಿಂದ? ಹೌದಣ್ಣ. ದೇಶದ ಹಿತಾರ್ಥವಾಗಿ ಅನೇಕ ಜನ ಭೂಸುರರು ಯಜ್ಞ ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿ ಅವರು ಹವನ ಹೋಮಗಳಲ್ಲಿ ಮಗ್ನರಾಗಿರುವಾಗ ಕೆಲವು ಜನ ದುರ್ಯೋಧನ ಕಡೆ ಕಳ್ಳರು ಅವರ ಹಸುಗಳನ್ನ ಅಪಹರಿಸ್ಕೊಂಡು ಹೋದ್ರು. ಅವುಗಳನ್ನ ಬಿಡಿಸ್ಕೊಂಡು ಬರೋದಕ್ಕೆ ಬಿಲ್ಲು ಬಾಣ ಬೇಕಾಗಿತ್ತು. ತಗೊಳ್ಳೋದಕ್ಕೆ ಶಸ್ತ್ರಾಗಾರದ ಕಡೆ ಹೋದಾಗ ದ್ರೌಪದಿನು ನಾನು ಏಕಾಂತದಲ್ಲಿದ್ದದ್ದು ಕಣ್ಣಿಗೆ ಬಿತ್ತೇನು? ದೊಡ್ಡವರು ಏಕಾಂತದಲ್ಲಿರೋ ಸ್ಥಳಕ್ಕೆ ಚಿಕ್ಕವರು ಹೋದರೆ ತಪ್ಪೇನೂ ಇಲ್ಲ. ಚಿಕ್ಕವರು ಏಕಾಂತವಾಗಿರೋ ಸ್ಥಳಕ್ಕೆ ದೊಡ್ಡವರು ಹೋಗಬಾರದು ಅಲ್ವೇ ಧರ್ಮರಾಯ? ಅದು ಅಲ್ಲದೆ ನಾವಲ್ಲಿದ್ದದ್ದು ನಿನಗೆ ಗೊತ್ತೂ ಇರಲಿಲ್ಲ. ಆದ್ರಿಂದ ನಿನ್ ತಪ್ಪೇನೂ ಆಗಿಲ್ಲ.
ನೀನ್ ತೀರ್ಥಯಾತ್ರೆ ಹೋಗಬೇಕಾದೂ ಇಲ್ಲ. ಕ್ಷಮಿಸಣ್ಣ, ನಾನು ಹೋಗಲೇಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ಸರಿ, ನೀ ನಿರ್ಧರಿಸಿದಿ. ಧರ್ಮರಾಯ, ಅಪ್ಪಣೆ ಕೊಡು. ನೀನ್ ಮೆಚ್ಚು ಕೃಷ್ಣ. ಪಾರ್ಥ, ಹೋಗಿ ಬಾ. ಕಲ್ಯಾಣಮಸ್ತು, ಕಲ್ಯಾಣಮಸ್ತು, ಕಲ್ಯಾಣಮಸ್ತು. ಇದೇನು ಕೃಷ್ಣ, ಕಲ್ಯಾಣ ಮಸ್ತು ಕಲ್ಯಾಣ ಮಸ್ತು ಅಂತ 3 ಸಲ ಆಶೀರ್ವಾದ ಮಾಡಿದೆ. ನಿನ್ನ ತೀರ್ಥಯಾತ್ರೆ ಕಲ್ಯಾಣಮಯವಾಗಲಿ ಅಂತ. ಪರಮಾತ್ಮ. ಅಣ್ಣ, ಅಣ್ಣ ಭೀಮಸೇನ, ಹೋಗಿ ಬಾ ಪಾರ್ಥ, ಹೋಗಿ ಬಾ. ಎಚ್ಚರ ಎಚ್ಚರ. ಅಪ್ಪಣೆ ಆದ್ರೆ ಪಾರ್ಥ ಜೊತೆಲಿ ನಾನು ಆಹಾ, ನಿನ್ನನ್ನು ಕರ್ಕೊಂಡು ಹೋದ್ರೆ ಪರಚೋ ಬೇಕನ್ನು ಬೆನ್ನಿ ಕಟ್ಕೊಂಡು ಹಾಗಿರುತ್ತೆ. ಏನೋ ಹೂವಿನಿಂದ ನಾರು ಸ್ವರ್ಗಕ್ಕೆ ಸೇರೋ ಹಾಗೆ. ಬರ್ಲಿ ಬಿಡು ಕೃಷ್ಣ. ಆಗಲಿ, ಹೋಗಿ ಬಾ. ಶುಭಮಸ್ತು. ಪೂಜ್ಯರೇ, ಇದ್ಯಾವ ದೇಶ? ಇದಕ್ಕೆ ಒಡೆಯರು ಯಾರು? ಇಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಕ್ಷೇಮದಿಂದಿದ್ದಾರೆಯೇ? ಪ್ರಜೆಗಳೆಲ್ಲರೂ ಕ್ಷೇಮವಾಗೇ ಇದ್ದಾರೆ. ಆದರೆ ಅರ್ಧದಲ್ಲ ಯಾಕೆ ನಿಲ್ಸಿದ್ರೆ? ಪೂರ್ತಿ ಹೇಳಿ. ಸ್ಥಳ ಪುರಾಣ, ಇತಿಹಾಸ ಎಲ್ಲ ತಿಳ್ಕೊಳ್ಳೋಣ. ಸರಿ, ಬಿಲ್ಲು ಬಾಣ ಹಿಡ್ಕೊಂಡ್ ಬಂದಿರೋ ತಾವುಗಳು ಜ್ಞಾನಾರ್ಜನೆಗಾಗಿ ನಾನಾ ದೇಶಗಳನ್ನ, ತೀರ್ಥಗಳನ್ನ, ಕ್ಷೇತ್ರಗಳನ್ನ ಸಂದರ್ಶನ ಮಾಡ್ತಾ ತಿರುಗಾಡ್ತಾ ಇರೋ ಯಾತ್ರಿಕರು. ಇದು ಒಂದು ಮಹಾಕ್ಷೇತ್ರವೇ. ಮಣಿಪುರ ಅಂತ ಹೆಸರು. ಇದಕ್ಕೆ ಒಡೆಯರು ಮಹಾರಾಜ ಚಿತ್ರಸೇನ. ಗಂಡು ಸಂತಾನವಿಲ್ಲದೆ ಇರುವ ಒಬ್ಬ ಮಗಳನ್ನೇ ಗಂಡು ಮಗನ ಹಾಕಿ ಸಾಕ್ತಾ ಇದ್ದಾರೆ. ಓಹೋ, ಆಕೆ ಹೆಸರು ಚಿತ್ರಾಂಗದ. ಆಹಾ, ಸೊಗಸಾದ ಹೆಸರು. ಮಣಿಪುರ, ಚಿತ್ರಸೇನ, ಚಿತ್ರಾಂಗದ. ಚಿತ್ರ, ಅಪ್ಪಾಜಿ, ಏನಿದು? ನಿನ್ ಕೈನಿಂದ ಕತ್ತಿ ಕೆಳಗೆ ಬಿದ್ದದ್ದನ್ನ ನಾನು ಇದುವರೆಗೂ ನೋಡಿರ್ಲಿಲ್ಲ. ಇವತ್ತ್ಯಾಕೆ ಹೀಗೆ? ಇವತ್ತ್ಯಾಕೋ ನನ್ ಮನಸ್ಸು ತುಂಬಾ ಚಂಚಲವಾಗಿದೆ ಅಪ್ಪಾಜಿ. ಹಾಗಾದ್ರೆ ಅಭ್ಯಾಸ ಸಾಕು, ವಿಶ್ರಾಂತಿ ತಗೋ. ನಾನ್ ಬೇಟೆಗೆ ಹೋಗ್ತೀನಿ. ಅಪ್ಪಾಜಿ, ತಾವ್ ಅಪ್ಪಣೆ ಕೊಟ್ರೆ ನಾನೇ ಬೇಟೆಗೆ ಹೋಗ್ಬಿಟ್ಟು ಬರ್ತೀನಿ. ಮನಸ್ಸು ಸರಿ ಇಲ್ಲ ಅಂತೀಯ, ಮತ್ತೆ ಬೇಟೆ ಹೇಗಾಡ್ತೀಯ? ಕಾಡೆಲ್ಲ ಸುತ್ತಾಡ್ಕೊಂಡ್ ಬಂದ್ರೆ ಮನ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗ್ಬಹುದು. ಹೌದು ಪ್ರಭು, ಅಪ್ಪಣೆ ಕೊಡಿ. ಗಾಳಿಲ್ ತಿರುಗಾಡ್ ಬಂದ್ರೆ ಮನಸ್ಸಿಗೆ ಸ್ವಲ್ಪ ಹರ್ಷವಾದ್ರೂ ಸಿಕ್ಕಬಹುದು. ಸರಿ, ಹೋಗಿದ್ ಬಾಮ್ಮ.